ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮಂಜುಳಾ. ಇವತ್ತು ಭೀಮ್ನ ಅಮಾವಾಸ್ಯೆ ಎಲ್ಲಾಗು ಬೆಳಗ್ಗೆ ಎದ್ದು ಕೆಲಸ ಎಲ್ಲ ಮುಗಿಸ್ಕೊಂಡು ಇವತ್ತು ಪೂಜೆಗೆ ಅಂತ ಸ್ವಲ್ಪ ಸ್ವೀಟ್ನ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಬಂದು ಫಸ್ಟು ನಾನಿಲ್ಲಿ ಕ್ಯಾರೆಟ್ನ ಬೇಯಿಸ್ಬಿಟ್ಟು ರುಬ್ಬಿ ಎಕ್ಸ್ಟ್ರಾ ಎತ್ತಿಟ್ಕೊಂಡಿದ್ದೀನಿ. ಆಮೇಲೆ ಒಂದು ಪ್ಯಾನ್ಗೆ ತುಪ್ಪ ಹಾಕ್ಕೊಂಡು ದ್ರಾಕ್ಷಿ ಮತ್ತು ಗೋಡಂಬಿನ ಎತ್ತಿಟ್ಕೋತಾ ಇದ್ದೀನಿ. ಈ ಥರ ಒಂದ್ಸಲ ಪಾಯಸನ ಟ್ರೈ ಮಾಡಿ ನೋಡಿ, ಸೂಪರಾಗಿರುತ್ತೆ. ಯಾರು ಪಾಯಸನ ಇಷ್ಟಪಡಲ್ಲ ಅವರು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ. ಯಾವ ಮಕ್ಕಳು ತರಕಾರಿ ತಿನ್ನಲ್ಲ ಅಂತ ಇದು ಮಾಡ್ತೀರಾ, ಆ ಮಕ್ಕಳಿಗೆ ಈ ಥರ ನೀವು ತರಕಾರಿನ ಆ್ಯಡ್ ಮಾಡಿ ಕೊಡ್ಬೋದು. ಕಲರ್ಫುಲ್ಲಾಗಿರುತ್ತೆ, ಹಾಗೆ ಟೇಸ್ಟಿಯಾಗಿರುತ್ತೆ. ಇಲ್ಲಿ ಬಂದು ನಾನು ದ್ರಾಕ್ಷಿ ಗೋಡಂಬಿ ಎಲ್ಲ ಹುರಿದು ಎತ್ತಿಟ್ಕೊಂಡು ಅದೇ ಪ್ಯಾನಲ್ಲಿ ಇದ್ದಿದ್ದ ತುಪ್ಪದಲ್ಲಿ ನಾನು ಶಾವ್ಗೆನ ಕೂಡ ಇಲ್ಲಿ ಫ್ರೈ ಮಾಡ್ಕೋತಾ ಇದ್ದೀನಿ. ಇವತ್ತು ಬರೀ ಪೂಜೆ ಮಾಡೋಣ, ಇನ್ನೇನು ಎಕ್ಸ್ಟ್ರಾ ಮಾಡೋದು ಬೇಡ ಅಂತ ಅನಿಸಿತ್ತು. ಯಾಕೆ ಸ್ವಲ್ಪ ಮನಸ್ಸಿಗೆ ಬೇಜಾರಾಗಿತ್ತು. ಅದಕ್ಕೆ ಅಂದರೆ ನನ್ನ ಹಸ್ಬೆಂಡ್ ಮಧ್ಯೆ ಅಲ್ಲ, ಸ್ವಲ್ಪ ಏನೋ ಒಂದು ಇಶ್ಯೂವಿಂದ ನಮಗೆ ಸ್ವಲ್ಪ ಬೇಜಾರಾಗಿತ್ತು. ಆದರೆ ಪೂಜೆ ಅಂದಮೇಲೆ ಸ್ವಲ್ಪ ಸ್ವೀಟ್ ಇರಬೇಕಾದ್ರೆ ಮಕ್ಕಳಿಗೆ ಆಸೆ ಪಡ್ತಾರಲ್ವ ಅಂದ್ಬಿಟ್ಟು ಮಾಡಿದೆ. ಸ್ವಲ್ಪ ಫಸ್ಟು ಕ್ಯಾರೆಟ್ನ ಬೇಯಿಸ್ಬಿಟ್ಟು ರುಬ್ಬಿ ಎತ್ತಿಟ್ಕೊಂಡಿದ್ದೀನಿ. ಅದನ್ನು ಪ್ಯಾನ್ಗೆ ಹಾಕ್ಬಿಟ್ಟು ಸ್ವಲ್ಪ ಅದ್ರದ್ದು ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಒಂದು 2 ಮಿನಿಟ್ಸ್ ಫ್ರೈ ಮಾಡಿ ಅದಕ್ಕೆ ಸಕ್ಕರೆನ ಹಾಕೋತಾ ಇದ್ದೀನಿ ನಾನಿಲ್ಲಿ. ನಿಮ್ಮ ರುಚಿಗೆ ಎಷ್ಟು ಬೇಕಷ್ಟು ಸಕ್ಕರೆನ ಹಾಕ್ಕೊಂಡು ಸಕ್ಕರೆ ಕರಗೋವರೆಗೂ ಒಂದು 2 ಮಿನಿಟ್ಸ್ ಹಾಗೆ ಮಿಕ್ಸ್ ಮಾಡ್ತಾ ಇದ್ದರೆ ಸಕ್ಕರೆ ಎಲ್ಲ ನೀಟಾಗಿ ಕರಗಿಬಿಡುತ್ತೆ. ಇವಾಗ ಇದಕ್ಕೆ ಹಾಲನ್ನ ಫಸ್ಟೇ ಕಾಯಿಸಿಟ್ಕೊಂಡಿರೋ ಹಾಲನ್ನ ಸೇರಿಸ್ಕೋಬೇಕು. ನಿಮಗೆ ಸ್ವಲ್ಪ ತೆಳುಗಿರಬೇಕು ಅಂದರೆ ಇನ್ನೊಂದು ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಳ್ಳಿ. ಇಲ್ಲಿ ನಾನು ತೊಗೊಂಡಿರೋ ಶಾವಿಗೆಗೆ ಕರೆಕ್ಟಾಗಿತ್ತು ಅದು. ಹಾಲು ಸ್ವಲ್ಪ ಕುದಿ ಬಂದಮೇಲೆ ಟೇಸ್ಟನ್ನ ನೋಡಿ ಏಲಕ್ಕಿ ಪುಡಿನ ಆ್ಯಡ್ ಮಾಡ್ಕೊಳ್ಳಿ. ಏಲಕ್ಕಿ ಪುಡಿನ ಆ್ಯಡ್ ಮಾಡಿದ್ಮೇಲೆ ಅದಕ್ಕೆ ಆವಾಗಲೇ ಹುರಿದಿಟ್ಟಿದ್ದಂಥ ಶಾವಿಗೆನ ಸೇರಿಸ್ಕೊಳ್ಳಿ. ನಿಮಗೆ ಬೇಕಿದ್ದರೆ ಬಾದಾಮ್ ಪೌಡ್ರು ಕೂಡ ನೀವು ಮಿಕ್ಸ್ ಮಾಡ್ಕೋಬೋದು, ಅದು ಟೇಸ್ಟು ಬೇರೆ ಥರನೇ ಕೊಡುತ್ತೆ. ಬಟ್ ಇಲ್ಲಿ ನಾನು ಕ್ಯಾರೆಟ್ ಹಾಕಿದ್ರಿಂದ ಇದಕ್ಕೆ ಇನ್ನೇನೂ ಆ್ಯಡ್ ಮಾಡಿಲ್ಲ. ಇವಾಗ ಅದನ್ನು ಮಿಕ್ಸ್ ಮಾಡಿ ಒಂದು 2 ಮಿನಿಟ್ಸ್ ಬೇಯೋದಕ್ಕೆ ಬಿಟ್ಬಿಡಿ. ಅದು ಚೆನ್ನಾಗಿ ಕುದ್ದ ಮೇಲೆ ಅದು ಕುದೀತಾ ಇದೆ ಚೆನ್ನಾಗಿ. ಸ್ವಲ್ಪ ಬೆಂದಿದೆ ಶಾವಿಗೆ ಅಂದಮೇಲೆ ಆವಾಗಲೇ ತುಪ್ಪದಲ್ಲಿ ಫ್ರೈ ಮಾಡಿ ಇಟ್ಟಿದ್ದಂಥ ಡ್ರೈ ಫ್ರೂಟ್ಸ್ನ ಅದಕ್ಕೆ ಸೇರಿಸ್ಕೊಳ್ಳಿ. ನೀವು ಯಾವುದೇ ಡ್ರೈ ಫ್ರೂಟ್ಸ್ನ ಅದಕ್ಕೆ ಹಾಕೋಬೋದು. ಇವಾಗ ಮಿಕ್ಸ್ ಮಾಡಿ ಗ್ಯಾಸ್ನ ಫ್ಲೇಮ್ ಆಫ್ ಮಾಡಿದರೆ ಪಾಯಸ ರೆಡಿ ಆಗುತ್ತೆ. ಮಂಡಲವು ಬೈ ಮಂಡ. ಓಕೆ, ಅವಳದು ಇದೇ ರೀತಿ ಸ್ವಲ್ಪ ಚೇಷ್ಟೆ ನಡೀತಾ ಇರುತ್ತೆ ನೋಡಿ. ನಾನು ಕಣ್ಣಿಗೆ ಹಚ್ಕೋತಾ ಇದ್ದೀನಿ ಅಂದ್ಬಿಟ್ಟು ಯಾವ ಥರ ಕಿತಾಪತಿ ಮಾಡ್ತಾಳೆ ಅಂದರೆ ಅದು ಸ್ಪ್ರೆಡ್ ಆಗಲಿ ಎಲ್ಲ ಕಡೆ ಅಂದ್ಬಿಟ್ಟು ಬಂದು ನೋಕೋದು, ಇದೇ ಥರ ಚೇಷ್ಟೆ ಮಾಡ್ತಾ ಇರ್ತಾಳೆ. ಇದು ಬಂದು ನನ್ನ 13ನೇ ವರ್ಷದ ಭೀಮ್ನ ಅಮಾವಾಸ್ಯೆ ಪೂಜೆ. ಪ್ರತಿ ವರ್ಷ ನಾನು ಮಾಡ್ಕೊಂಡು ಬಂದಿದ್ದೀನಿ. ನಾನು ಸೋಷಿಯಲ್ ಮೀಡಿಯಾ ಯೂಸ್ ಮಾಡೋಕ್ಕಿಂತ ಮುಂಚೆಯಿಂದನೂ ನಾನು ಭೀಮ್ನ ಅಮಾವಾಸ್ಯೆನ ಮಾಡ್ಕೊಂಡು ಬಂದಿದ್ದೀನಿ. ಹೋದ ವರ್ಷ ನನಗೆ ತುಂಬ ಕಮೆಂಟ್ ಬಂದಿತ್ತು, ವೀಡಿಯೋಗೋಸ್ಕರ ಮಾಡ್ತೀರಾ ಕಂಟೆಂಟ್. ನಾನು ಯಾವುದೇ ಕಂಟೆಂಟ್ಗೋಸ್ಕರ ವೀಡಿಯೋಗೋಸ್ಕರ ಮಾಡಿಲ್ಲ, ಯಾಕೆಂದರೆ ನಾನು 13 ಇಯರ್ಸಿಂದ ಮಾಡ್ಕೊಂಡು ಬಂದಿದ್ದೀನಿ. ನಾನು ಸೋಷಿಯಲ್ ಮೀಡಿಯಾ ಇನ್ಸ್ಟಾಗ್ರಾಮೆಲ್ಲ ಯೂಸ್ ಮಾಡೋಕ್ಕೆ ಇಟ್ಕೊಂಡು 3-4 ಇಯರ್ಸ್ ಆಗಿರ್ಬೋದು. ಇನ್ಸ್ಟಾಗ್ರಾಮ್ ಯೂಸ್ ಮಾಡೋಕ್ಕೆ ಇಟ್ಕೊಂಡು ಒಂದು 6-7 ಮಂತ್ ಏನೋ ಆಗಿರ್ಬೋದು ಚೆನ್ನಾಗಿ ಯೂಸ್ ಮಾಡೋಕ್ಕೆ ಇಟ್ಕೊಂಡು ಅಷ್ಟೇ. ಸೊ ನಾನು ಹೋದ ವರ್ಷದ್ದು ಇವಾಗ ಯಾಕೆ ಹೇಳ್ತಿದ್ದೀನಿ ಅಂದರೆ, ನಂದು ಹೋದ ವರ್ಷದ ಭೀಮ್ನ ಅಮಾವಾಸ್ಯೆ ವೀಡಿಯೋ ಯೂಟ್ಯೂಬಲ್ಲಿ ಡಿಲೀಟ್ ಮಾಡಿಬಿಟ್ರು. ಸೊ ಹಾಗಾಗಿ ನಾನು ಆವಾಗ ಆ ಇನ್ಫಾರ್ಮೇಷನ್ನ ಕೊಡೋಕ್ಕಾಗಲಿಲ್ಲ. ಏನು ಗೊತ್ತಾ, ಯಾರೋ ಮಾಡ್ತಾರೆ, ಯಾರೋ ಲೈಕ್ಸ್ ಮಾಡ್ತಾರೆ, ಯಾರೋ ಕಮೆಂಟ್ ಮಾಡ್ತಾರೆ ಅಂತ ನಾವು ಪೂಜೆ ಮಾಡಬಾರ್ದು, ನಮ್ಮ ಮನಸ್ಸಿಂದ ಮಾಡಬೇಕು. ಸಾರಿ, ಇದು ನನ್ನ 12ನೇ ವರ್ಷದ್ದು. ಮೊದಲನೇ ವರ್ಷ ನಾನು ಮಾಡಿರಲಿಲ್ಲ. ನನಗೆ ಅವಾಗ ಗೊತ್ತಿರಲಿಲ್ಲ ಭೀಮ್ನ ಅಮಾವಾಸ್ಯೆ ಅಂದರೆ ಏನಕ್ಕೆ ಮಾಡ್ತಾರೆ ಏನೋ ನನಗೆ ಗೊತ್ತಿರಲಿಲ್ಲ. ಆಮೇಲೆ ನನ್ನ ಹಸ್ಬೆಂಡ್ ಹೇಳಿದ ಮೇಲೆ ನನಗೆ ಅರ್ಥ ಆಯಿತು. ಸೊ ಆವಾಗಲಿಂದ ನಾನು ಸ್ಟಾರ್ಟ್ ಮಾಡಿದ್ದು. ಹಾಗೆ ಮಾಡ್ಕೊಂಡು ಬರ್ತಾ ಇದ್ದೀನಿ. ನಾನು ಬದುಕಿರೋವರೆಗೂ ಮಾಡ್ತಾಯಿರ್ತೀನಿ. ಆ ದೇವರು ನನ್ನ ಗಂಡಗೆ ಆರೋಗ್ಯ, ಆಯಸ್ಸು, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ, ನಾನು ದೀರ್ಘ ಸುಮಂಗಲಿ ಆಗಿಡಲಿ ಅನ್ನೋದು ಆಸೆಪಟ್ಟು ಅದನ್ನು ದೇವ್ರ ಹತ್ರ ಕೇಳಿಕೊಂಡು ಪೂಜೆನ ಮಾಡಿದ್ದೀನಿ. ಆಯಿತಾ, ಪೂಜೆನ ಮಾಡಬೇಕಾದ್ರೆ ನಾವು ನಮ್ಮ ಸಂಸ್ಕೃತಿ ಪ್ರಕಾರ ರೆಡಿಯಾಗಿ ಪೂಜೆ ಮಾಡೋದು ಒಳ್ಳೆಯದು. ಸೊ ಹಾಗಾಗಿ ನಾನು ಯಾವುದೇ ಹಬ್ಬದಲ್ಲಿ ಇರ್ಬೋದು, ನಾವು ಏನೇ ಪೂಜೆ ಮಾಡಿದರೂ ನಾನು ಸ್ಯಾರಿ ಹಾಕ್ಕೊಂಡೆ ಪೂಜೆ ಮಾಡ್ತೀನಿ. ಆಲ್ಮೋಸ್ಟ್ ಎಲ್ಲ ಹೆಣ್ಮಕ್ಳು ಅದೇ. ಕೆಲವೊಬ್ಬರು ತಾಳಿನೇ ಹಾಕಲ್ಲ, ಅವರೆಲ್ಲ ಚೆನ್ನಾಗಿರಲ್ವ ಅಂತ ಅವ್ರುಗಳು ಹೇಳ್ತಾರೆ. ಬಟ್ ನಮ್ಮ ಸಂಸ್ಕೃತಿನ ನಾವೇ, ಈಗ ಒಬ್ಬರು ಮುಸ್ಲಿಮ್ಸ್ನ ತೊಗೊಂಡ್ರೆ ಬುರ್ಕದ ಬಗ್ಗೆ ಅವ್ರುಗಳು ಯಾರೂ ಕ್ವಶನ್ನೇ ಮಾಡಲ್ಲ. ಆಯಿತಾ,
ಕ್ರಿಶ್ಚಿಯನ್ನು ಅಷ್ಟೇ ಅವ್ರದ್ದೇ ಸಂಪ್ರದಾಯದ ಬಗ್ಗೆ ಎಲ್ಲೂ ಅವ್ರುಗಳು ನೀವು ಯಾವುದೇ ವೀಡಿಯೋಸ್ನ ನೋಡಿ ಸೋಷಿಯಲ್ ಮೀಡ್ಯಾದಲ್ಲಿ ನಮ್ಮ ಹಿಂದೂಗಳಷ್ಟೇ ನಮ್ಮ ಸಂಪ್ರದಾಯ ನಮ್ಮ ಆಚರಣೆಗಳ ಬಗ್ಗೆ ಪ್ರಶ್ನೆ ಮಾಡ್ತಾರೆ ಹೊರತು ಇದರಲ್ಲಿ ಇರ್ಬೋದು, ಮುಸ್ಲಿಮ್ಸ್ರಲ್ಲಿರ್ಬೋದು ಅಥವಾ ಕ್ರಿಶ್ಚಿಯನ್ಸಲ್ಲಿರ್ಬೋದು, ಅವ್ರುಗಳಲ್ಲೂ ನಮ್ಮದೇ ಥರದಾದಂಥ ಎಷ್ಟೊಂದು ಪದ್ಧತಿಗಳಿದೆ ಗೊತ್ತಾ. ಆದರೆ ಅವ್ರು ಯಾರೂ ಎಲ್ಲಿ ಸೋಷಿಯಲ್ ಮೀಡ್ಯಾದಲ್ಲಿ ಕ್ವಶನ್ನೇ ಮಾಡಲ್ಲ, ಅವ್ರ ಥರನ ಅವ್ರು ಬಿಟ್ಕೊಡಲ್ಲ. ಬಟ್ ಈ ಹಿಂದೂಗಳಲ್ಲಿ ಒಗ್ಗಟ್ಟೇ ಇಲ್ಲ. ಆಮೇಲೆ ಏನಂದರೆ ಈ ಸುಳ್ಳು ಹೇಳೋರೇ ಜಾಸ್ತಿ. ಸೋಷಿಯಲ್ ಮೀಡ್ಯಾದಲ್ಲಿ ಏನೂ ಗೊತ್ತಿಲ್ಲದೆ ಬಂದು ಜಾತಕ ಹೇಳೋರು ಎಷ್ಟು ಜನ. ಆಮೇಲೆ ಅದನ್ನು ತೊಗೊಳ್ಳಿ ಒಳ್ಳೆಯದಾಗುತ್ತೆ ನಿಮಗೆ, ಇದನ್ನು ತೊಗೊಳ್ಳಿ, ಅದನ್ನು ಜನ ಬೇಗ ನಂಬಿಬಿಡೋದು, ತೊಗೊಬಿಡೋದು, ಮೋಸ ಹೋಗೋದು. ಆಮೇಲೆ ನಿಜವಾಗಿ ಮಾಡೋರು ದೂಷಣೆ ಮಾಡೋದು, ದುಡ್ಡಿಗೋಸ್ಕರ ಮಾಡ್ತಾರೆ ಇವರು ಅಂತ. ಈಗ ಸೋಷಿಯಲ್ ಮೀಡ್ಯಾದಲ್ಲಿ ನಿಮಗೆ ಆ ಪೂಜೆ ಮಾಡಿ ಒಳ್ಳೆಯದಾಗುತ್ತೆ, ಇದು ಮಾಡಿ ಅದನ್ನು ತಂದಿಟ್ಕೊಳ್ಳಿ ಮನೆಗೆ ಅನ್ನೋರನ್ನೆಲ್ಲ ನೀವು ಹೆಂಗೆ ನಂಬ್ತೀರಾ, ಹೆಂಗೆ ತೊಗೋತೀರಾ ಅಲ್ವಾ. ಎಲ್ಲರೂ ನಂಬೋದಕ್ಕೆ ಹೋಗಬೇಡಿ. ನಿಮ್ಮ ಮನೆಗಳಲ್ಲಿ ಫಸ್ಟಿಂದ ಒಂದು ಆಚಾರನ ಮಾಡ್ಕೊಂಡು ಬಂದಿರ್ತಾರೆ, ಅದ್ರ ಪ್ರಕಾರನ ಮಾಡ್ಕೊಂಡು ಹೋಗಿ. ಇಲ್ಲ ಅದಕ್ಕಿಂತ ಸ್ವಲ್ಪ ಜಾಸ್ತಿನೇ ಮಾಡಿ, ನೀವು ಅದಕ್ಕಿಂತ ಕಮ್ಮಿ ಮಾಡೋದಕ್ಕೆ ಹೋಗಬೇಡಿ. ನಿಮ್ಮ ಅತ್ತೆ ಏನು ನಿಮ್ಮ ಅಮ್ಮನ ಮನೇಲಿ ಮಾಡಿದ್ರು ಅನ್ನೋದಕ್ಕಿಂತ ನಿಮ್ಮ ಅತ್ತೆ ಏನು ಪೂಜೆ ಮಾಡಿದ್ದಾರೆ, ನಿಮ್ಮ ಅತ್ತೆ ಯಾವ ಥರ ನಿಮ್ಮ ಮನೆಯಲ್ಲಿ ಪೂಜೆ ವಿಧಾನಗಳನ್ನ ಆಚರಿಸ್ಕೊಂಡು ಬಂದಿದ್ದಾರೆ, ಆ ಥರ ಮಾಡೋದು ನಿಮಗೆ ಒಳ್ಳೆಯದು ಅಂತ ಹೇಳ್ತೀನಿ ನಾನು. ನೀವು ಯಾವುದೇ ಹಬ್ಬ ಮಾಡಿದ್ರೂ ಅಷ್ಟೇ ನಿಮ್ಮ ಅತ್ತೆ ಮನೇಲಿ ಯಾವ ಥರ ಮಾಡಿರ್ತಾರೆ ಆ ಥರ ಮಾಡ್ಕೊಳ್ಳಿ. ಆಮೇಲೆ ಬಂದಿಲ್ಲಿ ನಾನು ಕಂಕಣಕ್ಕೆ 9 ಎಳೆದು ದಾರಾನ ತೊಗೋತಾ ಇದ್ದೀನಿ. 2 ಕಂಕಣಕ್ಕೆ, ನನಗೊಂದು ನನ್ನ ಹಸ್ಬೆಂಡ್ಗೊಂದು. ಇನ್ನು ಜ್ಯೋತಿರ್ಭೀಮ್ ಅಮಾವಾಸ್ಯೆನ ಏನಕ್ಕೆ ಮಾಡ್ತಾರೆ ಅಂದರೆ, ಒಬ್ಬರು ಮಹಾರಾಜರು, ನನಗೆ ಅವ್ರ ಹೆಸರು ಗೊತ್ತಿಲ್ಲ ಸಾರಿ, ಒಬ್ಬರು ಮಹಾರಾಜರು ಓಕೆನಾ, ಅವ್ರ ಮಗ ಆಲ್ರೆಡಿ ಸಾಯೋ ಸ್ಥಿತಿಯಲ್ಲಿ ಇರ್ತಾನೆ. ಆವಾಗ ಒಬ್ಬ ಬಡ ವ್ಯಕ್ತಿ ಮನೆಗೆ ಹೋಗಿ, ನಿನ್ನ ಮಗಳನ್ನ ನನ್ನ ಮಗನಿಗೆ ಮದುವೆ ಮಾಡಿಕೊಟ್ರೆ ನಿಂಗೆ ಏನು ಬೇಕೋ ಅದೆಲ್ಲ ಕೊಡ್ತೀನಿ ನಾನು ಅಂತ ಹೇಳ್ತಾರೆ. ಆವಾಗ ಆ ತಾಯಿಗೆ ಇಷ್ಟ ಇರೋದಿಲ್ಲ, ಏಕೆಂದರೆ ಅವನು ಯಾವಾಗ ಸಾಯ್ತಾನೆ ಅನ್ನೋದೇ ಗ್ಯಾರಂಟಿ ಇರಲ್ಲ. ಅಂಥವ್ನಿಗೆ ನನ್ನ ಮಗಳನ್ನ ಹೆಂಗೆ ಕೊಡಲಿ ಅಂತ ತಾಯಿ ಯೋಚನೆ ಮಾಡಿದಾಗ, ತಾಯಿ ವಿರೋಧದ ನಡುವೆ ಆ ಮದುವೆ ನಡೆಯುತ್ತೆ. ಮದುವೆ ನಡೆದ 2 ಸೆಕೆಂಡ್ಗೆ ಹುಡುಗ ಸತ್ತೋಗ್ತಾನೆ. ಸತ್ತೋದಕ್ಕೆ ಆದಮೇಲೆ ಮಶಾಣಕ್ಕೆ ತಗೊಂಡೋಗ್ಬೇಕಾದ್ರೆ ತುಂಬ ಜೋರು ಮಳೆ ಬರುತ್ತೆ. ಮಳೆ ಬರುವಾಗ ಅಲ್ಲಿದ್ದ ಜನ ಎಲ್ಲ ಹೆಣನೂ ಬಿಟ್ಟು ಹೋಗ್ತಾರಂತೆ. ಅಷ್ಟು ಮಳೆ, ಗಾಳಿ, ಬಿರುಗಾಳಿ, ಪ್ರವಾಹದ ಥರ ಮಳೆ ಬರುತ್ತಂತೆ. ಆವಾಗ ಅವನ ಹೆಂಡತಿ ಮಾತ್ರ ಅದೇ ಕೆರೆಯಲ್ಲಿದ್ದಂಥ ಮಣ್ಣನ್ನು ತಗೊಂಡು 2 ಮಣ್ಣಿನ ದೀಪ ಮಾಡಿ, ಜೋಡಿ ದೀಪನ ಮಾಡಿ ಶಿವನಿಗೆ ಮತ್ತು ಪಾರ್ವತಿಗೆ ಪ್ರಾರ್ಥನೆ ಮಾಡ್ಕೋತಾಳಂತೆ. ಆವಾಗ ಅವಳ ಗಂಡ ಬದುಕಿ ಉಳಿತಾನಂತೆ. ಆವಾಗಲಿಂದ ಜ್ಯೋತಿರ್ಭೀಮ್ ಅಮಾವಾಸ್ಯೆನ ಆಚರಣೆಯಲ್ಲಿದೆ. ಆವಾಗಿಂದ ಅವಳು ಪ್ರತಿ ಅಮಾವಾಸ್ಯೆ, ಆಷಾಢದಲ್ಲಿ ಅಮಾವಾಸ್ಯೆ ಏನು ಬರುತ್ತೆ ಅವತ್ತು ಜ್ಯೋತಿರ್ಭೀಮ್ ಅಮಾವಾಸ್ಯೆ, ಗಂಡನ ಆಯುಷ್ಯು, ಆರೋಗ್ಯ, ನೆಮ್ಮದಿ, ಸುಖಕ್ಕೋಸ್ಕರ ಹೆಂಡತಿ ತನ್ನ ಭೀಮ್ನಂಥ ಶಕ್ತಿ ಇರಲಿ, ಅಥವಾ ಮದುವೆಗೆ ಆಗಿಲ್ಲದೆ ಇರೋರ ಹೆಣ್ಮಕ್ಳು ಮುಂದೆ ನನಗೆ ಸಿಗೋ ಗಂಡಂಗೆ ಆರೋಗ್ಯ ಐಶ್ವರ್ಯ ಕೊಟ್ಟು ನನಗೆ ಭೀಮ್ನಂಥ ಗಂಡನ ಕೊಡು ಅಂತ ಕೇಳ್ಕೊತಾರೆ. ಮದುವೆ ಆಗಿರೋ ಹೆಣ್ಮಕ್ಳು ನನ್ನ ಗಂಡಂಗೆ ಆರೋಗ್ಯ ಐಶ್ವರ್ಯ ಕೊಟ್ಟು ನೆಮ್ಮದಿ ಕೊಡಪ್ಪ ಅಂತ ಬೇಡ್ಕೋತಾರೆ. ಭೀಮ್ನ ಅಮಾವಾಸ್ಯೆ ಅನ್ನೋದು ಬರೀ ಪಾದ ಪೂಜೆ ಮಾಡೋದಲ್ಲ, ಅದು ಭೀಮ್ ವ್ರತ ರೀತಿ ಮಾಡಬೇಕು. ವ್ರತನ ಮಾಡಿ ಪೂಜೆ ಮಾಡಿದಾಗ ಅದು ಸಲ್ಲುತ್ತೆ ಅಂತ ಹೇಳ್ತಾರೆ. ಇಲ್ಲ ನಿಷ್ಠೆಯಿಂದ ಮಾಡಬೇಕು. ಇವತ್ತೊಂದು ದಿವಸ ನಾನು ಮಾಡ್ತೀನಿ, ನನ್ನ ಗಂಡಿಗೆ ಇವತ್ತೊಂದು ದಿವಸ ಮರ್ಯಾದೆ ಕೊಡ್ತೀನಿ, ಇನ್ನು ವರ್ಷ ಎಲ್ಲ ಕೊಡಲ್ಲ, ಅದು ಸಲ್ಲೋದೇ ಇಲ್ಲ ಆಯಿತಾ. ವರ್ಷ ಎಲ್ಲ ನಾವು ಯಾವ ಥರ ನಡ್ಕೋತೀವಿ ಅನ್ನೋದ್ರ ಮೇಲೂ ಡಿಪೆಂಡ್ಸ್ ಆಗಿರುತ್ತೆ. ಸೊ ಮನಸ್ಸಿಂದ ಪೂಜೆ ಮಾಡಿ. ಯಾರೋ ಹೇಳ್ತಾರೆ, ಅಯ್ಯೋ ಎಲ್ಲ ಮಾಡ್ತಿದ್ದಾರಲ್ವ ಈ ವರ್ಷ ನಾನು ಮಾಡೋಣ ಅಂತ ಮಾಡಬೇಡಿ. ಈ 1 ವರ್ಷ ಸ್ಟಾರ್ಟ್ ಮಾಡಿದ ಮೇಲೆ 9 ವರ್ಷ ಅವ್ರ ವ್ರತನ ಕಂಪ್ಲೀಟ್ ಮಾಡಬೇಕು. ಆಗಲೇ ನಿಮಗೆ ಆ ವ್ರತದ್ದು ಫಲ ಸಿಗೋದು. 1 ವರ್ಷ 2 ವರ್ಷಕ್ಕೆ ಜ್ಯೋತಿರ್ಭೀಮ್ ಅಮಾವಾಸ್ಯೆದು ಫಲ ಸಿಗೋದಿಲ್ಲ. 9 ವರ್ಷ ನೀವು ಕಟ್ಟುನಿಟ್ಟಿಂದ ವ್ರತನ ಮಾಡಿದರೆ ನಿಮಗೆ 9 ವರ್ಷ ಕಳೆದ ಮೇಲೆ ಖಂಡಿತ ಫಲ ಸಿಗುತ್ತೆ. ನನಗೆ ಸಿಕ್ಕಿದೆ, ನಾವು ಅನ್ಯೋನ್ಯವಾಗಿದ್ದೀವಿ, ಹಂಗಾಗಿ ನಿಮಗೆ ಹೇಳ್ತಾ ಇದ್ದೀನಿ. ನನ್ನ ಗಂಡಗೆ ಪ್ರತಿ ವರ್ಷ ಪೂಜೆ ಮಾಡಬೇಕಾದ್ರೂ ಪ್ರತಿಯೊಂದನ್ನು ಹೇಳಿನೇ ಮಾಡಿಸ್ಬೇಕು. ಆಮೇಲೆ ಅವ್ರ ಕಡೆಯಿಂದ ಅವ್ರು ನಮಗೇನೋ ಗಿಫ್ಟ್ ಕೊಡ್ತಾರೆ, ನಮಗೇನೋ ಉಡುಗೊರೆ ಕೊಡ್ತಾರೆ, ಅದಕ್ಕೋಸ್ಕರ ಪೂಜೆ ಮಾಡ್ತೀನಿ ಆ ಥರ ಎಲ್ಲ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಯಾವತ್ತೂ ಪೂಜೆನ ಮಾಡಬೇಡಿ. ಅದು ಹೆಂಗಾಗುತ್ತೆ ಅಂದರೆ ಲಂಚದ ಥರ ಆಗಿಬಿಡುತ್ತೆ. ಸೊ ನೀವು ಯಾವುದೇ ಒಂದು ಕೆಲಸನ ಮಾಡ್ತಾಯಿದ್ದೀರಾ ಅಂದರೆ ಅದರಿಂದ ಪ್ರತಿಫಲನ ಬಯಸಬಾರ್ದು. ಅಂದರೆ ನಾವು ಏನು ಮಾಡ್ತಾಯಿದ್ದೀವಿ ಒಬ್ಬರಿಗೆ ಅದರಿಂದ ನಾವು ಪ್ರತಿಫಲನ ಬಯಸಬಾರ್ದು. ಪ್ರೀತಿ ಬಯಸೋದು ಬೇರೆ, ಉಡುಗೊರೆ ರೂಪದಲ್ಲಿ ಬಯಸೋದು ಬೇರೆ, ವಸ್ತುವಿನ ರೂಪದಲ್ಲಿ ಬಯಸೋದು ಬೇರೆ. ಸೊ ಹಾಗಾಗಿ ಅವ್ರ ಕಡೆಯಿಂದ ನೀವು ಪ್ರೀತಿನ ಬಯಸಿ, ನಿಮ್ಮ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳೋ
ಭಾವನೆಗಳನ್ನ ಇನ್ನು ಏನಂತಾರೆ ಅದಕ್ಕೆ, ಅದನ್ನು ನೀವು ಬಯಸ್ಬೇಕು ಹೊರತು ಅವ್ರು ಕೊಡೋ ದುಡ್ಡು, ಅವ್ರು ಕೊಡೋ ಚಿನ್ನ ಒಡವೆ ಅದನ್ನು ಬಯಸ್ಬಾರ್ದು. ಅದು ಇವತ್ತೇನೋ ನನಗೆ ತಂದು ಕೊಡ್ತಾರೆ ಅಂತ ಅದು ಬೇರೆ ರೀತಿಯೇ ಆಗಿಬಿಡುತ್ತೆ. ಅದೇ ಪ್ರೀತಿಯಿಂದ ಅವ್ರು ಏನೇ ಕೊಟ್ರೂ ನಾನು ಸ್ವೀಕರಿಸ್ತೀನಿ ಅನ್ನೋ ಮನೋಭಾವದಿಂದ ಪೂಜೆನ ಮಾಡಿ. ಯಾರೆಲ್ಲ ಹೆಣ್ಮಕ್ಳು ಅವ್ರ ಗಂಡನ ಆಯಸ್ಸಿಗೋಸ್ಕರ ಜ್ಯೋತಿರ್ಭೀಮ್ನ ಅಮಾವಾಸ್ಯೆ ಮಾಡಿದ್ದೀರಾ ಅವ್ರಿಗೆಲ್ಲರಿಗೂ ಒಳ್ಳೆಯದಾಗಲಿ. ನೀವೆಲ್ಲ ಯಾವಾಗಲೂ ಖುಷಿಯಾಗಿ ನೆಮ್ಮದಿಯಾಗಿರಿ. ಹಣ ಇವತ್ತು ಬರುತ್ತೆ, ನಾಳೆ ಹೋಗುತ್ತೆ. ಹೆಣ್ಮಕ್ಳಿಗೆ ಯಾವುದೇ ಸಂಬಂಧ, ತಂದೆ ತಾಯಿ ಮಕ್ಕಳು ಯಾರೇ ಆಗಿರ್ಬೋದು, ಎಲ್ಲ ಮಧ್ಯದಲ್ಲಿ ಹೋಗ್ತಾರೆ. ಕೊನೆವರೆಗೂ ಉಳಿಯೋದು ಗಂಡ ಮಾತ್ರ. ನೀವು ಬೇಕಾದರೆ ನೋಡಿ. ಇವಾಗ ಜೆನ್ಜಿ ಕಿಡ್ಸ್ ಅಂತ ಅದು ಏನಕ್ಕೆ ಹೆಸರಿಟ್ಕೊಂಡಿದ್ದಾರೋ ನನಗೆ ಗೊತ್ತಿಲ್ಲ. ಬರೀ ಡೈವರ್ಸು, ಕೊಲೆ ಇದೇ ನಡೀತಾ ಇದೆ. ಆಲ್ಮೋಸ್ಟ್ ನ್ಯೂಸ್ ಹಾಕಿದರೆ ಇದೇ ಬರುತ್ತೆ, ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದರೆ ಇದೇ ಬರುತ್ತೆ. ಅವ್ರ ಜೊತೆ ಬದುಕೋಕ್ಕಾಗಲ್ಲ. ಫಸ್ಟ್ ಆಫ್ ಆಲ್ ಮದುವೆ ಆಗೋದೇ ತಪ್ಪು. ಹಂಗಿದ್ದಾಗ ನಮ್ಗೆ ಇನ್ನೊಬ್ರ ಜೊತೆ ಡಿಪೆಂಡ್ ಆಗಿ ಬದುಕೋಕ್ಕಾಗಲ್ಲ ಅಂದಾಗ ಅದರಲ್ಲಿ ಕೊಲೆ ಮಾಡೋದು ಇವೆಲ್ಲ ಯಾಕೆ ಬೇಕು? ನೀವು 3 ದಿವಸಕ್ಕೆ ಸಂಸಾರ ಮಾಡಿ ಒಂದು ಮಗುನ ಮಾಡಿಕೊಂಡು ಡಿವೋರ್ಸ್ ತೊಗೊಂಡು ಎಲ್ಲೋ ಹೋಗ್ತೀರಾ. ಆ ಮಗು ಕತೆ ಏನು? ಆ ಮಗುನ ಯಾವತ್ತಾರು ಕೇಳಿರ್ತೀರಾ? ನಿನಗೆ ನಾವು ಅಪ್ಪ ಅಮ್ಮ ಬೇಕೋ ಬೇಡವೋ ಅಂತ ಯಾರೂ ಕೇಳಿರಲ್ಲ. ನಾನು ಅನ್ಕೋತಾ ಇರ್ತೀನಿ ಎಷ್ಟೋ ಸಲ, ಡಿವೋರ್ಸ್ ತಗೋತಾರಲ್ವ ಪಾಪ ಮಕ್ಳ ಗತಿ ಏನು? ಅವ್ರ ಪಾಡಿಗೆ ಅವ್ರು ಇರ್ತಾರೆ, ಅವ್ರ ಕೆಲಸ ಅವ್ರು ನೋಡ್ಕೋತಾರೆ, ಇವ್ರ ಪಾಡಿಗೆ ಅವ್ರು ಇರ್ತಾರೆ. ಆ ಮಗುಗೆ ಬೆಳೆಯೋ ವಯಸ್ಸಲ್ಲಿ ಅಪ್ಪನ ಅವಶ್ಯಕತೆಯೂ ಇರುತ್ತೆ, ಅಮ್ಮನ ಅವಶ್ಯಕತೆಯೂ ಇರುತ್ತೆ. ಇಬ್ಬರನ್ನೂ ಬಿಟ್ಟು ಬದುಕೋದು ಮಗುಗಿರಲ್ಲ. ಆದರೆ ಅಪ್ಪ ಅಮ್ಮದಿರೋ ಅದನ್ನು ಯೋಚನೆ ಮಾಡಲ್ಲ. ನನಗೆ ನನ್ನ ಹೆಂಡ್ತಿ ಅಡ್ಜಸ್ಟ್ ಆಗ್ತಿಲ್ಲ, ನಾನು ಡೈವರ್ಸ್ ಕೊಡ್ತೀನಿ. ನನಗೆ ನನ್ನ ಗಂಡ ಅಡ್ಜಸ್ಟ್ ಆಗ್ತಿಲ್ಲ, ಡಿವೋರ್ಸ್ ಕೊಡ್ತೀನಿ, ಯಾರ ಜೊತೆನೋ ಹೋಯ್ತೀನಿ, ನಾನು ಅಲ್ಲಿರ್ತೀನಿ ಇಲ್ಲಿರ್ತೀನಿ. ಹಂಗಿದ್ರೆ ಯಾಕೆ ಮದುವೆ ಆಗಬೇಕು? ಮದುವೆ ಆಗೋದು ಹೋಗಲಿ, ಮಕ್ಕಳನ್ನ ಯಾಕೆ ಮಾಡ್ಕೋಬೇಕು? ಆ ಮಕ್ಳಿಗೆ ಯಾಕೆ ಇದು? ತಂದೆ ಜೊತೆ ಇದ್ದರೆ ತಾಯಿ ಪ್ರೀತಿ ಸಿಗಲ್ಲ, ತಾಯಿ ಪ್ರೀತಿ ಸಿಕ್ಕರೆ ತಂದೆ ಪ್ರೀತಿ ಸಿಗಲ್ಲ. ಅದು ಹೋಗಲಿ, ಅವರು ಇಬ್ಬರು ಬೇರೆ ಬೇರೆ ಮದುವೆ ಆದರು ಅಂದ್ಕೊಳ್ಳಿ. ಅಮ್ಮನ ಮನೆಗೆ ಹೋದಾಗ ಇನ್ಯಾರನ್ನೋ ಅಪ್ಪ ಅನ್ಬೇಕು, ಅಪ್ಪನ ಜೊತೆ ಇದ್ದಾಗ ಇನ್ಯಾರನ್ನೋ ಅಮ್ಮ ಅನ್ಬೇಕು. ಆ ಕರ್ಮ ಆ ಮಕ್ಕಳಿಗೆ ಏನು ರೀತಿ? ಸೊ ನಿಮಗೆ ವೆಯ್ಟ್ ಮಾಡಿ. ಮದುವೆ ಆದ ತಕ್ಷಣ ನಾವು ಹೊಂದ್ಕೋತೀವೋ ಇಲ್ವೋ ಅನ್ನೋ ಇರದೇ ಇಲ್ಲ ಅಂದಮೇಲೆ ವೆಯ್ಟ್ ಮಾಡಿ. ಮಕ್ಕಳು ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಯಾಕೆ ಮಕ್ಕಳ ಭವಿಷ್ಯನ ಹಾಳು ಮಾಡ್ತೀರಾ? ಎಲ್ಲೋ ತಂದೋಗಿ ಬಿಡೋದು, ಅನಾಥಾಶ್ರಮದಲ್ಲಿ ಬಿಡೋದು, ನಿಮ್ಮ ತೀಟೆಗೆ ಆ ಮಕ್ಕಳನ್ನೆಲ್ಲ ಯಾಕೆ ಬಲಿ ಕೊಡ್ತೀರಾ ಅಲ್ವಾ? ಸೊ ಮನಸ್ಸಿಂದ ಏನೇ ಕಷ್ಟ ಬಂದ್ರೂ, ಈ ಕಷ್ಟ ಎಲ್ಲರ ಜೀವನದಲ್ಲೂ ಇರುತ್ತೆ. ನೀವು ಯಾವ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರು ಅವರು ಇವರು ನೀವು ನೋಡ್ಬೋದು. ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ ಅಂತಾರೆ, ನಿಮ್ಮ ಎದುರಿಗೆ ಹೆಂಗೆ ಇರ್ತಾರೆ ಗೊತ್ತಾ? ಆದರೆ ಹಿಂದ್ಗಡೆ ನೋಡಿದರೆ 3 ದಿವಸಕ್ಕೆ ಡಿವೋರ್ಸ್ ತೊಗೊಂಡಿರ್ತಾರೆ. ಅದಕ್ಕೆ ಯಾರನ್ನು ಇನ್ಸ್ಪಿರೇಷನಾಗಿ ತೊಗೊಳೋದಕ್ಕೆ ಹೋಗಬೇಡಿ. ನಿಮ್ಮನ್ನು ನೀವು ಇನ್ಸ್ಪಿರೇಷನ್ ಮಾಡ್ಕೊಳ್ಳಿ. ಇವತ್ತಿನ ದಿನನ ನಿಮ್ಮ ಪಾರ್ಟ್ನರ್ ಜೊತೆ ಎಂಜಾಯ್ ಮಾಡಿ. ಇವತ್ತೇ ಜಗಳ ಆಯಿತು, ಬೇಜಾರಾಯಿತು, ನೋವಾಯಿತು, ಅವರೇ ಏನೋ ಒಂದು ತಪ್ಪು ಮಾಡಿದರು, ಇಲ್ಲ ನೀವೇ ಏನೋ ಒಂದು ತಪ್ಪು ಮಾಡಿದ್ರು ಅದನ್ನು ಫರ್ಗೆಟ್ ಮಾಡೋದನ್ನು ಕಲೀರಿ. ನೀವು ಯಾವಾಗ ಇವತ್ತೇ ಬಿಟ್ಟು ನಾನು ಮುಂದಕ್ಕೆ ಹೋಗ್ತೀನಿ ಕೆಟ್ಟದ್ದನ್ನು ಅಂತೀರ, ನೀವು ಲೈಫ್ ಲಾಂಗ್ ಖುಷಿಯಾಗಿರ್ತೀರ, ನೆಮ್ಮದಿಯಾಗಿರ್ತೀರ. 3ನೇ ವ್ಯಕ್ತಿಗಳ ಮಾತನ್ನ ನಿಮ್ಮ ಸಂಸಾರದ ಮಧ್ಯೆ ತರಲ್ಲ. ಯಾರು ಏನೇ ಹೇಳ್ಕೊಳ್ಳಿ, ನಾನು ನನ್ನ ಗಂಡ ಖುಷಿಯಾಗಿರ್ತೀವಿ, ನಾನು ನನ್ನ ಹೆಂಡ್ತಿ ನೆಮ್ಮದಿಯಾಗಿರ್ತೀವಿ. ಅವಳು ತಪ್ಪು ಮಾಡಿದ್ರೆ ನಾನು ತಿತ್ತೀನಿ, ನಾನು ತಪ್ಪು ಮಾಡಿದ್ರೆ ಅವ್ರು ತಿತ್ತಾರೆ ಅನ್ನೋ ಮನೋಭಾವ ನಿಮ್ಮಲ್ಲಿದ್ದಾಗ ಯಾರೂ ನಿಮ್ಮನ್ನು ದೂರ ಮಾಡೋದಕ್ಕಾಗಲ್ಲ, ದೇವ್ರ ಕೈಯಿಂದನೂ ದೂರ ಮಾಡೋದಕ್ಕಾಗಲ್ಲ. ಸೊ ಇದನ್ನೊಂದನ್ನು ಅರ್ಥ ಮಾಡಿಕೊಂಡು ಬದುಕಿದ್ರೆ ಎಲ್ಲರೂ ಕೂಡ ಚೆನ್ನಾಗಿರ್ತಾರೆ. ನೀವು ಚೆನ್ನಾಗಿರ್ತೀರ, ಎಲ್ಲರೂ ಚೆನ್ನಾಗಿರ್ತಾರೆ. ಆಯಿತಾ? ಇದನ್ನೊಂದನ್ನು ಯಾವಾಗ್ಲೂ ಮನಸ್ಸಲ್ಲಿ ಇಟ್ಕೊಳ್ಳಿ. ಏನೇ ಬಂದರೂ ಜೊತೆಯಲ್ಲಿರ್ತೀವಿ. 1-2 ದಿನ ಕಿತ್ತಾಡಿ 1-2 ದಿನ ಮಾತು ಬಿಟ್ರೂ ನಾವು ಅದೇ ಮನೇಲಿದ್ದು ಅವ್ರ ಜೊತೆನೇ ಬದುಕ್ತೀನಿ ಅನ್ನೋದೊಂದು ನಿಮ್ಮ ಮನಸ್ಸಲ್ಲಿ ಬಂದುಬಿಟ್ರೆ ಯಾವತ್ತಿಗೂ ನೀವು ದೂರ ಆಗೋದಕ್ಕಾಗಲ್ಲ. ಆ್ಯಕ್ಚುಲಿ ನಾನು 15 ಡೇಸಿಂದನೇ ಒಂದು ಪ್ಲ್ಯಾನ್ನ ಮಾಡ್ಕೊಂಡಿದ್ದೆ. ಇವತ್ತು ಭೀಮ್ನ ಅಮಾವಾಸ್ಯೆಗೆ ನಾನೇನೋ ನನ್ನ ಹಸ್ಬೆಂಡ್ ಕಡೆಯಿಂದ ಏನೋ ಮಾಡಿಸ್ಕೋಬೇಕು ಅಂತ. ಬಟ್ ಏನೋ ಅಂದರೆ ಅವ್ರು ನನಗೋಸ್ಕರ ಏನೋ ಕಿಚನಲ್ಲಿ ಒಂದು ಅಡುಗೆ ಮಾಡಿಕೊಡ್ತೀನಿ ಅಂದಿದ್ರು ಫಸ್ಟ್ ಟೈಮ್. ಬಟ್ ಸ್ವಲ್ಪ ಹೇಳಿದ್ನಲ್ವ ಆವಾಗಲೇ, ಅದಕ್ಕೆ ಬೇಡ ಅಂತ ಅಂದ್ಬಿಟ್ಟು, ಬೇಡ ಇನ್ನೊಂದು ಸಲ ಯಾವಾಗಲಾರು ಮಾಡೋಣ ಅಂದ್ಬಿಟ್ಟು ಸುಮ್ಮನೆ ಆದ್ವಿ. ಬೇಡ ಈ ಟೈಮಲ್ಲಿ ಅದೆಲ್ಲ ಅಂತ. ಏನೇ ಚಿಕ್ಕ ಪುಟ್ಟದ್ರಲ್ಲೇ ಖುಷಿ ಪಡೋದ್ರಲ್ಲಿ ಏನೋ ಒಂಥರ ಸುಖ, ನೆಮ್ಮದಿ ಇರುತ್ತೆ. ಪ್ರೀತಿಲಿ ಜಾಸ್ತಿ ಎಕ್ಸ್ಪೆಕ್ಟೇಷನ್ನೇ ಇಟ್ಕೊಳಕ್ಕೆ ಹೋಗಬಾರ್ದು. ಎಕ್ಸ್ಪೆಕ್ಟೇಷನ್ನ ಜಾಸ್ತಿ ಇಟ್ಕೊಂಡಾಗ ಫೀಲ್ ಆಗುತ್ತೆ, ಆವಾಗ ಬೇಜಾರಾಗುತ್ತೆ. ನನಗಿದು ಕೊಡಿಸ್ಲಿಲ್ಲ ಅವಳು ನನಗೆ ಅದು ಮಾಡಲಿಲ್ಲ ಅನ್ನೋದು ಬೇಗ ಬರುತ್ತೆ. ಪ್ರೀತಿನೇ ಎಕ್ಸ್ಪೆಕ್ಟ್ ಮಾಡಿ
ವಸ್ತುವಿನಿಂದ ಎಕ್ಸ್ಪೆಕ್ಟ್ ಮಾಡಬೇಡಿ ಅಂತ ಹೇಳ್ತಾ ನನ್ನ ಅನಿಸಿಕೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಮಕ್ಕಳ ಜೊತೆ ಗಂಡನ ಜೊತೆ ಎಷ್ಟು ದಿವಸ ಆಗುತ್ತೆ ನಿಮ್ಗೆ ಅಷ್ಟು ದಿವಸ ಖುಷಿಯಾಗಿರಿ, ಹಳೆದನ್ನೆಲ್ಲ ಮರೀರಿ, ದ್ವೇಷನೆಲ್ಲ ಮರೀರಿ, ನಿಮ್ಮ ಗಂಡನ ಜೊತೆ ನೆಮ್ಮದಿಯಾಗಿರಿ. ಅವ್ರು ಏನೇ ತಪ್ಪು ಮಾಡಿದ್ರು ಕ್ಷಮಿಸಿ ನೀವು ಮುಂದೆ ಹೋಗಿ, ನೀವೇನೇ ತಪ್ಪು ಮಾಡಿದ್ರು ಅವರು ಕ್ಷಮಿಸಿ ಮುಂದೆ ಬರ್ತಾರೆ. ಸೊ ಜೀವನ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ನನ್ನ ಇವತ್ತಿನ ಒಂದು ಪುಟಾಣಿ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು. ಹಾಗೆ ನಿಮಗೆ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ. ನಾಳೆ ಮತ್ತೆ ಹೊಸ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.